ನಮಸ್ಕಾರ ವೀಕ್ಷಕರೇ. ಜಿಯೋಫಿಸಿಸ್ಟ್ ಎಷ್ಟೆಷ್ಟು ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ, ಜಿಯಾಲಜಿ ಸ್ಟಡಿ ಮಾಡ್ತಾ ಇದ್ದಾರೆ, ಪ್ಲಸ್ ಈಗ ಫಾರಿನರ್ಸ್ ಕೂಡ ಆಸ್ಟ್ರಾನಮಿ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತದನ್ನ ಇವರು ತಿಳಿಸ್ತಾ ಇದ್ದಾರೆ. ಒಂದ್ಸಲ ಇದನ್ನು ಕೇಳಿ. Around Japan over the past few days, in fact, we just had a magnitude 6.3 earthquake strike east of the Philippines just minutes ago. I was already preparing to do a live stream on these Japanese earthquake swarm. ಇವ್ರು ಹೇಳಿದ್ರು ಕೇಳಿದ್ರಲ್ಲ, ರೀಸೆಂಟ್ ಆಗಿ 24th ಜೂನ್ ಇವತ್ತು ಕೂಡ ಒಂದು ಅರ್ಥಕ್ವೇಕ್ ಅನ್ನೋದಾಗಿದೆ ಅರೌಂಡ್ 6.2 ಮ್ಯಾಗ್ನಿಟ್ಯೂಡ್ ಅಲ್ಲಿ. ರೀಸೆಂಟ್ ಆಗಿ 17-18ನೇ ತಾರೀಕು ಕೂಡ ಆಗಿತ್ತು. ಅದನ್ನ ನಾನು ತಿಳಿಸಿದ್ದೆ ನೆನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ. ಆಸ್ಟ್ರಾನಮಿ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದರೆ ಎಲ್ಲರೂ ಕೂಡ ಗ್ರಹಗಳ ಮೂವ್ಮೆಂಟ್ ಇಂದ ಬದಲಾವಣೆ ಆಗ್ತಾ ಇದೆ. ಜಿಯಾಲಜಿಸ್ಟ್ ಕೂಡ ಅಂತದನ್ನ ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಇಂಡಿಯನ್ ಆಸ್ಟ್ರಾನಮಿ, ಆಸ್ಟ್ರಾಲಜಿ ಅಲ್ಲ ಆಸ್ಟ್ರಾನಮಿ, ಇಲ್ಲಿ ಬಂದು ಗ್ರಹಗಳ ಮೂವ್ಮೆಂಟು, ಯಾವ ಗ್ರಹ ಎಲ್ಲಿದೆ, ಅದರ ಮೂವ್ಮೆಂಟ್ ಇಂದ ಏನಾಗ್ತಾ ಇದೆ, ನಮ್ಮ ಭೂಮಿಗೆ ಅದರಿಂದ ಇಂಪ್ಯಾಕ್ಟ್ ಏನು, ಸ್ಟಡಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಜಪಾನ್ ಅಲ್ಲಿ ಆಯ್ತು ಭೂಕಂಪ, ತೈವಾನ್ ಅಲ್ಲಿ ಆಯ್ತು, ಈಗ ಫಿಲಿಪೈನ್ಸ್ ಅಲ್ಲಿ ಅರೌಂಡ್ 6.2 ಮ್ಯಾಗ್ನಿಟ್ಯೂಡ್ ಅಲ್ಲಿ 6.3 ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಅನ್ನೋದಾಗಿದೆ 24 ಜೂನ್ ರಾತ್ರಿ 1:00 ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಪ್ರಕೃತಿನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆ. ಅದಕ್ಕೆ ಇವರು ಸ್ಟಡಿ ಮಾಡ್ತಾ ಇರೋ ವಿಷಯಗಳು ಏನು ಅಂದ್ರೆ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ ಆಗಿರ್ಬೋದು, ಪ್ಲಸ್ ಗ್ರಹಗಳ ಮೂವ್ಮೆಂಟ್. ರೀಸೆಂಟ್ ಪ್ರೋಗ್ರಾಮ್ ಅಲ್ಲಿ ನಾನು ತಿಳಿಸಾಗಿ ಜುಪಿಟರ್ ಆಗಿರ್ಬೋದು, ಶುಕ್ರ ಗ್ರಹ ಆಗಿರ್ಬೋದು, ಇದೆಲ್ಲ ಮೂವ್ಮೆಂಟ್ ಯಾವ ತರ ಇದೆ, ಅದರಿಂದ ಭೂಮಿಗೆ ಈಗ ಸದ್ಯಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವರು ತೋರಿಸ್ತಾ ಇರೋ ಈ ಸೂರ್ಯನ ಮ್ಯಾಪ್ ಅಲ್ಲಿ ಅವ್ರು ತೋರಿಸ್ತಾರೆ ನೋಡಿ, ಸೂರ್ಯನಲ್ಲಿ ಮೇಜರ್ ಹೋಲ್ಗಳು ಕ್ರಿಯೇಟ್ ಆಗ್ತಾ ಇದೆ. ಆ ಹೋಲಿಂದ ಸೂರ್ಯನಿಂದ ಆಚೆಗೆ ನಮ್ಮಲ್ಲಿ ಭೂಮಿನಲ್ಲಿ ಯಾವ ರೀತಿ ವಾಲ್ಕೆನೋ ಎರಪ್ಷನ್ ಆಗ್ತಾ ಇದೆಯೋ ಅದೇ ರೀತಿ ಸೂರ್ಯನಲ್ಲೂ ಎರಪ್ಷನ್ ಆಗ್ತಾ ಇದೆ. ಆ ಎರಪ್ಷನ್ ಇಂದ ಭೂಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೌರ ಜ್ವಾಲೆಗಳು ಭೂಮಿನ ಬಂದು ತಟ್ತಾ ಇದೆ. ಅದರಿಂದ ಭೂಮಿ ಇವತ್ತು ಈ ಪರಿಸ್ಥಿತಿ ಎದುರಿಸಬೇಕಾಗಿದೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಇದರಿಂದ ಫ್ಯೂಚರ್ ಅಲ್ಲಿ ನ್ಯೂಕ್ಲಿಯರ್ ವಿಂಟರ್ ಕೂಡ ಬರ್ಬೋದು, ಪ್ಲಸ್ ನಾವು ಮಾಡ್ತಾ ಇರೋ ಯುದ್ಧಗಳಿಂದ ಕೂಡ ನ್ಯೂಕ್ಲಿಯರ್ ವಿಂಟರ್ ಬರುತ್ತೆ ಅಂತ ನಾನು ರೀಸೆಂಟ್ ಪ್ರೋಗ್ರಾಮ್ ಅಲ್ಲೂ ತಿಳಿಸಿದ್ದೆ. ಈಗ ಅಂತದಕ್ಕೆ ಸಂಭವಗಳು ಜಾಸ್ತಿ ಇದೆ ಅಂತಾನೆ ತಿಳಿಸ್ತಾ ಇದ್ದಾರೆ. ಅದನ್ನ ಬಿಟ್ಟು ಇವರು ಸ್ಟಡಿ ಮಾಡ್ತಾ ಇರೋ ವಿಷಯಗಳು ನೀವು ನೋಡೋದಾದ್ರೆ ಯಾವ ಭಾಗದಲ್ಲಿ ಏನೇನಾಗ್ತಾ ಇದೆ, ಅದರಲ್ಲೂ ರಿಂಗ್ ಆಫ್ ಫೈರ್ ಅಂತ ಏನ್ ಕರಿತೀವಿ, ಪೆಸಿಫಿಕ್ ಓಷನ್ ಭಾಗ ಏನಿದೆ ಈಗ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ಭೂಮಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಪೆಸಿಫಿಕ್ ಪ್ಲೇಟ್ ಏನಿದೆ ಆ ಪ್ಲೇಟು ಜಪಾನ್ ಏಷ್ಯನ್ ಪ್ಲೇಟ್ ಕೆಳಗಡೆ ಸಬ್ಮರ್ಜ್ ಆಗ್ತಾ ಇದೆ. ಇದೇ ರೀತಿ ಸಬ್ಮರ್ಜ್ ಆಗ್ತಾ ಹೋದ್ರೆ ಆ ಭಾಗದಲ್ಲಿ ಅರ್ಥಕ್ವೇಕ್ಗಳು ಜಾಸ್ತಿ ಆಗುತ್ತೆ, ಲಾವಾ ಅನ್ನೋದು ಉಕ್ಕೋದಕ್ಕೆ ಶುರು ಆಗುತ್ತೆ. ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ತೋರಿಸಿದೆ, ಅರೌಂಡ್ ಪೆಸಿಫಿಕ್ ಸಮುದ್ರದಲ್ಲಿ ವೆಸ್ಟ್ ಕೋಸ್ಟ್ ಆಫ್ ಅಮೆರಿಕಾ ಅಲ್ಲಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿ 1 ಕಿಲೋಮೀಟರ್ ಲೆಂತ್ ಇರುವಂತ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಆ ಜಾಗದಿಂದ ಲಾವಾ ಉಕ್ಕಬಹುದು ಅಂತಾನೆ ಸೈಂಟಿಸ್ಟ್ಗಳು ಹೆದರ್ತಾ ಇದ್ದಾರೆ. ಯಾವಾಗಾದ್ರೂ ಆ ಲಾವಾ ಆ ಜಾಗದಿಂದ ಉಕ್ಕೋದಕ್ಕೆ ಶುರು ಆದರೆ ದೊಡ್ಡ ಮಟ್ಟದ ಸುನಾಮಿ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಅದು ಯಾವ್ಯಾವ ಭಾಗನ ಕೊಚ್ಕೊಂಡು ಹೋಗುತ್ತೋ ಏನು ಹೇಳೋದಕ್ಕೆ ಆಗೋದಿಲ್ಲ. ಎಂತ ಟೈಮ್ ಬರುತ್ತೆ ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಮಾಡ್ಕೊಂಡ್ರು ಒಂದೊಂದು ಸಲ ಬದುಕುಳಿಯೋದು ಕಷ್ಟ ಆಗುತ್ತೆ ಅನ್ನೋ ಪರಿಸ್ಥಿತಿ ಈಗ ಜಪಾನ್, ಫಿಲಿಪೈನ್ಸ್, ಈ ಕಡೆ ತೈವಾನ್ ಎಲ್ಲ ಭಾಗದಲ್ಲೂ ಬಂದಿದೆ. ಇನ್ನು ಅಮೆರಿಕಾದಲ್ಲೂ ವೆಸ್ಟ್ ಕೋಸ್ಟ್ ಏನಿದೆ ಆ ಜಾಗದಲ್ಲಿ ಬರುತ್ತೆ ಅಂತಾನೆ ಈಗ ಸೈಂಟಿಸ್ಟ್ಗಳು ಹೆದರ್ತಾ ಇರೋದು. ಈಗ ಭೂಕಂಪಗಳು ಆಗ್ತಾ ಇರೋದು ಅದೇ ಭಾಗದಲ್ಲಿ. ಜಪಾನ್ ಅಲ್ಲದೆ ಅಮೆರಿಕ ವೆಸ್ಟ್ ಕೋಸ್ಟ್ ಅಲ್ಲೂ ಸಣ್ಣ ಮಟ್ಟದಾಗಿ ಭೂಕಂಪಗಳು ಆಗ್ತಾ ಇದೆ, ಅರೌಂಡ್ 2.5 ಮ್ಯಾಗ್ನಿಟ್ಯೂಡ್ ಅಲ್ಲಿ. ಆದ್ರೆ ಮೇಜರ್ ಆಗಿ ಆಗ್ತಾ ಇರೋದು 6.3, 6.5 ಮ್ಯಾಗ್ನಿಟ್ಯೂಡ್ ಭೂಕಂಪಗಳೆಲ್ಲ ಕೂಡ ಜಪಾನ್, ಈ ಕಡೆ ತೈವಾನ್, ಫಿಲಿಪೈನ್ಸ್, ಇಂಡೋನೇಷ್ಯಾ. ಅದಕ್ಕೆ ಇಂಡೋನೇಷ್ಯಾದಲ್ಲಿ ಎಷ್ಟೆಷ್ಟು ಅಗ್ನಿಪರ್ವತಗಳು ಉಕ್ಕೋದಕ್ಕೆ ಶುರು ಆಗಿರೋದು. ಜಪಾನ್ ಅಲ್ಲಿ ಕೂಡ ರೀಸೆಂಟ್ ಆಗಿ ಒಂದು ಅಗ್ನಿಪರ್ವತ ಉಕ್ಕಿದೆ. ಮೊನ್ನೆ ಅಂದ್ರೆ 22-21ನೇ ತಾರೀಕಿಂದ ಉಕ್ಕೋದಕ್ಕೆ ಶುರುವಾಗಿದೆ. ಸುಮಾರು ವರ್ಷಗಳಿಂದ ಸೈಲೆಂಟ್ ಆಗಿದ್ದಂಥ ಅಗ್ನಿಪರ್ವತಗಳೆಲ್ಲ ಉಕ್ತಾ ಇದೆ. ಕಾರಣ ಬಂದು ಭೂಮಿನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆ, ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ, ಪ್ಲಸ್ ಗ್ರಹಗಳ ಮೂವ್ಮೆಂಟ್. ಭೂಮಿಗೆ ಕಾಳ ಸರ್ಪ ದೋಷ ಅನ್ನೋದು ಕಾಡ್ತಾ ಇದೆ ಅಂತ ಆಸ್ಟ್ರಾಲಜರ್ ಜೊತೆ ಡಿಸ್ಕಸ್ ಮಾಡಿದಾಗ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅಂತದನ್ನೇ ಇವರು ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲ ಅದನ್ನು ತೋರಿಸ್ತಾರೆ ನೋಡಿ. 7 days ಅಲ್ಲಿ US ಸರೌಂಡಿಂಗ್ ಅಲ್ಲೂ 2.5, 3.5 ಮ್ಯಾಗ್ನಿಟ್ಯೂಡ್, ಅರೌಂಡ್ 4.5 ಈ ತರ ಮ್ಯಾಗ್ನಿಟ್ಯೂಡ್ ಅಲ್ಲಿ ಅರ್ಥಕ್ವೇಕ್ ಅನ್ನೋದು ಆಗ್ತಾ ಇದೆ. USA ಪೋರ್ಷನ್ ಅಲ್ಲೂ ಆಗ್ತಾ ಇದೆ, ಪ್ಲಸ್ ಈ ಕಡೆ ಜಪಾನ್ ಪೋರ್ಷನ್. ಟೋಟಲಿ ಆ ರಿಂಗ್ ಆಫ್ ಫೈರ್ ಏನ್ ಭಾಗ ಇದೆ ಆ ಭಾಗದಲ್ಲಿ ಭೂಕಂಪಗಳು ಜಾಸ್ತಿ ಆಗಿದೆ. ಈ ಭಾಗದಲ್ಲಿ ಸುನಾಮಿಗಳು ಎದ್ದೇಳಬಹುದು. ಆ ಸುನಾಮಿ ದೊಡ್ಡ ಮಟ್ಟಕ್ಕೂ ಇರ್ಬೋದು. ಸುಮಾರು ಒಂದು ಲೆಕ್ಕಾಚಾರ ಪ್ರಕಾರ 500 ಅಡಿಯಿಂದ 1000 ಅಡಿ ತನಕ ರೀಚ್ ಆಗ್ಬೋದು ಸುನಾಮಿಗಳು ಅಂತಾನೆ ಜಿಯಾಲಜಿಸ್ಟ್ಗಳು ಹೇಳ್ತಾ ಇದ್ದಾರೆ. ಜಿಯಾಲಜಿಸ್ಟ್ಗಳು ಹೇಳ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಹೇಳೋದಿಲ್ಲ, ಸ್ಟಡಿ ಮಾಡೇ ಹೇಳ್ತಾರೆ. ಸ್ವಲ್ಪ ವೇರಿಯೇಷನ್ ಇರಬಹುದು, ಕಡಿಮೆ ಮಟ್ಟಕ್ಕೆ ಆಗ್ಬೋದು, ಇಲ್ಲ ಜಾಸ್ತಿ ಮಟ್ಟಕ್ಕೂ ಆಗ್ಬೋದು. ಬಟ್ ಇದೆಲ್ಲ ಆಗೇ ಆಗುತ್ತೆ ಕೆಲವು ದಿನಗಳಲ್ಲಿ. ಈಗ
ಭೂಮಿ ಒಳಗಡೆ ಆಗ್ತಾ ಇರೋ ಬದಲಾವಣೆಯಿಂದ ಇದೆಲ್ಲ ಬೇಗ ಆಗುತ್ತೆ ಅಂತಾನೆ ಜಿಯೋಲಜಿಸ್ಟ್ಗಳು ಹೇಳ್ತಾ ಇರೋದು. ಪ್ಲಸ್ ಇವರು ತಿಳಿಸ್ತಾ ಇರೋದ್ರ ಜೊತೆಗೆ ಇವ್ರು ಸ್ಟಡಿ ಮಾಡ್ತಾ ಇರೋದು ಇನ್ನೊಂದಿದೆ, ಅದನ್ನು ಕೂಡ ನೋಡಿ. Right there. So you see our home flow of velocity goes up high, stays elevated for a while as we travel through that hyperstream with the low positive density greater. There's been a global right here or closer to the center on the sun every single time. Big one too. So ಸೂರ್ಯನಲ್ಲಿ ಒಂದು ದೊಡ್ಡ ಹೋಲ್ ಕ್ರಿಯೇಟ್ ಆಗಿದೆ. ಆ ಹೋಲ್ ಇಂದ ಏನೇನ್ ಆಗ್ತಾ ಇದೆ ಅಂತಾನೆ ಇವ್ರು ತಿಳಿಸ್ತಾ ಇರೋದು. ಆ ಹೋಲ್ ಇಂದ ಭೂಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದನ್ನ ಎಷ್ಟೆಷ್ಟೋ ಜನ ಸೈಂಟಿಸ್ಟ್ಗಳು ಕೂಡ ಹೇಳ್ತಾ ಇದ್ದಾರೆ. ಸೂರ್ಯನಲ್ಲಿ ಮೇಜರ್ ಬದಲಾವಣೆ, ನಾನು ಇದನ್ನ ರೀಸೆಂಟ್ ಆಗೂ ಕೂಡ ಹೇಳಿದ್ದೀನಿ. ಫೋಟಾನ್ ವಲಯಕ್ಕೆ ನಮ್ಮ ಭೂಪ್ರದೇಶ, ಭೂಮಿ ಇಲ್ಲ ಸೌರಮಂಡಲ ಎಂಟ್ರಿ ಆಗ್ತಾ ಇದೆ. ಆ ಬದಲಾವಣೆಯಿಂದ ಭೂಮಿಗೆ ಇದೆಲ್ಲ ಆಗ್ತಾ ಇದೆ. ಭೂಮಿಗೆ ಆಗ್ತಾ ಇದೆ ಅಲ್ಲ, ಸೌರಮಂಡಲಕ್ಕೆ ಆಗ್ತಾ ಇದೆ. ಇಡೀ ಭೂಮಿ ಅಂದ್ರೆ ಇಡೀ ಸೌರಮಂಡಲದಲ್ಲಿ ಯಾವ್ಯಾವ ಗ್ರಹಗಳಿದಾವೆ ಎಲ್ಲಾ ಗ್ರಹಗಳಲ್ಲೂ ಇಂಥ ಬದಲಾವಣೆ ಆಗ್ತಾ ಇದೆ. ನಾವು ಭೂಮಿನ ಮಾತ್ರ ನೋಡ್ತಾ ಇದೀವಿ. ಎಷ್ಟೋ ಜನ ಸೈಂಟಿಸ್ಟ್ಗಳು ಸೂರ್ಯನೂ ನೋಡ್ತಾ ಇದ್ದಾರೆ, ಶುಕ್ರ ಮಂಗಳ ಎಲ್ಲ ಗ್ರಹ ನೋಡ್ತಾ ಇದ್ದಾರೆ. ಎಲ್ಲದರಲ್ಲೂ ಬದಲಾವಣೆ ಆಗ್ತಾ ಇದೆ. ಭೂಮಿನಲ್ಲಿ ಆಗ್ತಾ ಇರೋದ್ರಿಂದ ಮನುಷ್ಯಗೆ ಇಂಪ್ಯಾಕ್ಟ್ ಆಗೋದ್ರಿಂದ ನಾವು ಇದನ್ನ ಮೇಜರ್ ಆಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೀವಿ. ಅದನ್ನ ಬಿಟ್ಟು ಪೂರ್ತಿಯಾಗಿ ಸೌರಮಂಡಲಕ್ಕೆ ಇಂಥ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಸೂರ್ಯನಲ್ಲೂ ಬದಲಾವಣೆ ಆಗ್ತಾ ಇದೆ, ಭೂಮಿನಲ್ಲೂ ಅಂತದ್ದೇ ಈಗ ನಾವು ನೋಡ್ತಾ ಇರೋದು. That is 10:31 a.m. Universal Time on the 25th for the new moon, and it's 3:16 a.m. Universal Time on the 3:16 p.m. Universal Time on the 24th for the Jupiter to Venus. That's less than 24 hours away. You see also a lot of planets here. ಇಲ್ಲಿ ತೋರಿಸ್ತಾ ಇರೋದು ಕಾಣಿಸ್ತಾ ಇರ್ಬೋದು ನಿಮಗೆ, ಗ್ರಹಗಳು ಪೊಸಿಷನ್ ಪ್ಲಸ್ ರಾಶಿಗಳು ನಾವು ಯಾವ ರೀತಿ ಹೇಳ್ತಾ ಇದ್ವು ಅದನ್ನೆಲ್ಲ ಆಧರಿಸಿ ಇವರು ಹೇಳ್ತಾ ಇದ್ದಾರೆ. ಆಸ್ಟ್ರಾನಮಿನ ಈಗ ಫಾರಿನರ್ಸ್ ಕೂಡ ಬಳಸೋದಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಪರಿಸ್ಥಿತಿ ಅಂತ. ಆಸ್ಟ್ರಾನಮಿನಲ್ಲಿ ಯಾವ ಗ್ರಹ ಎಲ್ಲಿದ್ರೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ದಾರೆ. ಈಗ ಈ ಗ್ರಹದ ಪೊಸಿಷನ್ ಈ ಭಾಗದಲ್ಲಿದ್ರೆ ಅದರಿಂದ ಭೂಮಿಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಅದೇ ಅಮಾವಾಸ್ಯೆ ಟೈಮ್ನಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ, ಸೂರ್ಯನ ಪೊಸಿಷನ್ ಚೇಂಜ್ ಆಗೋದ್ರಿಂದ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನೇ ತಿಳಿಸ್ತಾ ಇದ್ದಾರೆ ಇವರು. ನಾನು ಅದನ್ನೇ ಹೇಳಿದ್ದು, ಆಸ್ಟ್ರಾನಮಿ ಅನ್ನೋದನ್ನ ಅವಾಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಬೇರೆ ಬೇರೆ ರೀತಿ ಸ್ಟಡಿ ಮಾಡಿ ಬರೆದು ಹೋದ್ರು. ಈ ರಾಶಿನಲ್ಲಿ ಶನಿ ಬಂದಾಗ ಏನಾಗುತ್ತೆ ಅಂದ್ರೆ ಗ್ರಹಗಳ ಆಧಾರದ ಮೇಲೆ, ಗ್ರಹಗಳ ಮೂವ್ಮೆಂಟ್ ಮೇಲೆ ಅವ್ರು ಬರೆದ್ರು. ಈಗ ಇವರು ಕೂಡ ಫಾರಿನರ್ಸ್ ಕೂಡ ಇದನ್ನೇ ಸ್ಟಡಿ ಮಾಡ್ತಾ ಇದ್ದಾರೆ. ಗ್ರಹಗಳ ಮೂವ್ಮೆಂಟ್ ಇಂದ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತೆ, ಅದರಿಂದ ಬದಲಾವಣೆಗಳಾಗುತ್ತೆ. ಪ್ರಕೃತಿನಲ್ಲಿ ವಿಪರೀತ ಬದಲಾವಣೆಗಳು, ಪ್ರಕೃತಿ ವಿಕೋಪ ಆಗಿರ್ಬೋದು, ಇಲ್ಲ ಪ್ರಕೃತಿ ಸ್ವಯಂ ಮಾರ್ಪಾಡು ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿರಲ್ಲ ಅದನ್ನಾಗಿರ್ಬೋದು, ಅಂಥದ್ದು ಆಗ್ತಾ ಹೋಗುತ್ತೆ. ಪ್ರಳಯ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ಬೋದು. ಪ್ರಳಯ ಅಂದ್ರೆ ನಾವು ಅಂದಿದ ತಕ್ಷಣ ನೀವೇನು ಅನ್ಕೊಂಡ್ಬಿಡ್ತೀರಾ ಪೂರ್ತಿಯಾಗಿ ಭೂಮಿ ನಾಶ ಆಗೋಗ್ಬಿಡುತ್ತೆ. ಇಲ್ಲ, ಪ್ರಳಯ ಅಂದ್ರೆ ಎಷ್ಟೋ ಸಲ ಎಲ್ಲರೂ ಬಿಡಿಸಿ ಹೇಳಿದ್ದಾರೆ. ಪ್ರಕೃತಿನಲ್ಲಾಗುವಂಥ ಬದಲಾವಣೆಯನ್ನ ಪ್ರಳಯ ಅಂತ ಕರಿತೀವಿ. ಅಂಥದ್ದು ಈಗ ಆಗೋದಕ್ಕೆ ಹೊರಟಿದೆ. ಇದು ನ್ಯಾಚುರಲ್ ಆಗಿ ಆಗುವಂಥದ್ದು. ನಾನು ಮೊದಲು ಹೇಳಿದೆ 25,000 ಸ್ವಲ್ಪ ಒಂದು 600-700 ವರ್ಷ ಆಸ್ಪಾಸ್ನಲ್ಲಿ 2 ಸಲ ಈ ಸೈಕಲ್ ರನ್ ಆಗುತ್ತೆ. ಸೌರಮಂಡಲ ಫೋಟಾನ್ ವಲಯ ಕ್ರಾಸ್ ಮಾಡುತ್ತೆ. ಆ 25,700-800 ವರ್ಷ ಇರ್ಬೋದು. ಆ ಟೈಮನ್ನೇ ನಾವು ಯುಗಗಳಾಗಿ ಡಿವೈಡ್ ಮಾಡಿಕೊಂಡು ಫಾಲೋ ಮಾಡ್ತಾ ಇದೀವಿ. ಅಂಥದ್ದು ಈಗ ನಡೀತಾ ಇದೆ. ಕಲಿಯುಗದ ಎಂಡಿಂಗ್ ಆಗಿ ಮತ್ತೆ ಅದನ್ನೇ ಹೇಳಿದ್ದು, ಕಲಿಯುಗದಲ್ಲಿ ಬೇರೆ ಇನ್ನೊಂದು ಕಲಿಯುಗ ಅನ್ನೋದು ಸೃಷ್ಟಿಯಾಗುತ್ತೆ. ಕರ್ಮ ಕಲಿಯುಗ ಹೋಗಿ ಧರ್ಮ ಕಲಿಯುಗ ಬರುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಇದೆಲ್ಲ ಪ್ರಕೃತಿನಲ್ಲಿ ಆಗ್ತಾ ಇರುವಂತ ಮೇಜರ್ ಬದಲಾವಣೆ ಆಸ್ಟ್ರಾನಮಿ ಬೇಸ್ಡ್ ಅಂತಾನೆ ಹೇಳ್ತಾ ಇರೋದು. ಒಟ್ನಲ್ಲಿ ಇದೆಲ್ಲ ಕೂಡ ನಮ್ಮನ್ನ ಎಚ್ಚರಿಸೋದಕ್ಕೆ, ಕೆಲವಷ್ಟು ಜನನ ಎಚ್ಚರಿಸೋದಕ್ಕೆ ಮುನ್ಸೂಚನೆಗಳಷ್ಟೇ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ. ಇಲ್ಲಿರೋದು 2 ಪರಿಹಾರ. ದಾರಿ ತೋರಿಸಿದಾಗ ಆ ದಾರಿನಲ್ಲಿ ಹೋಗಿ ಬದುಕೋ ಪ್ರಯತ್ನ ಮಾಡೋದು, ಸೆಕೆಂಡ್ ಭಕ್ತಿ ಮಾರ್ಗ. ಇದೆರಡು ಬಿಟ್ರೆ ಬೇರೆ ಪರಿಹಾರ ಏನೂ ಇಲ್ಲ. ಏಕೆ ಅಂದ್ರೆ ಭಕ್ತಿ ಮಾರ್ಗದಲ್ಲಿದ್ದಾಗ ಯಾವುದೋ ಒಂದು ರೂಪದಲ್ಲಿ ದಾರಿ ಅನ್ನೋದು ನಿಮ್ಗೆ ಕಾಣಿಸ್ಬೋದು. ಇಲ್ಲೇ ಇದ್ದಾಗ ನಮ್ಗೆ ಗೊತ್ತು ಬಿಡಪ್ಪ, ನಾವು ನೋಡಿಲ್ವಾ ಇಷ್ಟು ವರ್ಷ ಏನೂ ಆಗಿಲ್ವಲ್ಲ, ಮುಂದೆ ಏನಾಗುತ್ತೆ ಅನ್ಕೊಂಡಾಗ ಅನಾಹುತಗಳು ನಡಿಬಹುದು. ಅದನ್ನ ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೋಬೇಕಷ್ಟೇ. ಇಲ್ಲ ಅಂದ್ರೆ ಪ್ರಕೃತಿ ಜೊತೆ ಈಗ ಹೇಗೆ ಜನ ಹೋಗ್ತಾ ಇದ್ದಾರೆ ಮಣ್ಣಲ್ಲಿ ಮಣ್ಣಾಗಿ, ಆ ತರ ಹೋಗ್ಬೇಕಾಗತ್ತೆ. ನಮ್ಮ ಕೆಲಸ ಎಚ್ಚರಿಸೋದು, ಎಚ್ಚರಿಸ್ತಾನೆ ಇರ್ತೀನಿ. ಇನ್ನ ಈ ತರದ ಬೇರೆ ಬೇರೆ ವಿಷಯಗಳಿದೆ ನಿಮಗೆ ತಿಳಿಸೋದು, ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.